ಅಣ್ಣ ಚೂರು ಮೊಬೈಲ್ ಅಣ್ಣ ದುನಿಯಾ ವಿಜಯ್ ಸರ್ ಇದರಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಾಚಾಯನ ಪಾತ್ರ ತುಂಬ ಚೆನ್ನಾಗಿದೆ. ಹಳ್ಳಿ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಕೊಡ್ಲಿ ರಾಚಾಯನ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಎಲ್ಲ ಸಿನಿಮಾದಲ್ಲೂ ಬೇರೆ ಕಾಣಿಸ್ತಾರೆ, ಇದರಲ್ಲಿ ಮಾತ್ರ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಚಿತಾರಾಮ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು. ಲೈಫು ಏಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದ್ರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲಗ. ದುನಿಯಾದಲ್ಲಿ ಹೆಂಗ್ ಬೇಕಾದ್ರೂ ಹೆಸರು ಮಾಡ್ತಾನೆ. ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜೀಬ್ರಾ, ಲ್ಯಾಂಡ್ ಲಾರ್ಡ್ ದ ಬಬ್, ಬ್ಲಾಕ್ ಕೋಬ್ರಾ. ಇಷ್ಟು ದಿವಸ ಮಲ್ಲಿಗೆ ಹೂ ಮುಡ್ಕೊಂಬಂದಿರ ರಚಿತಾರಾಮ್ ನೋಡಿದ್ದೆ, ಅಂದ್ರೆ ಮಚ್ಚಿಡ್ಕೊಂಬಂದಿರ ರಚಿತಾರಾಮ್ ನೋಡಿರ್ಲಿಲ್ಲ. ನಟನೆ ಎಲ್ಲಿ ಅವ್ರು ನಯಂತರ, ಸಿನಿಮಾದಲ್ಲಿ ಆಕ್ಷನ್ ಮಾಡೋರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ಗೆ 100 ಸಾರು. ಇಂಡಸ್ಟ್ರಿಗೆ ಒಬ್ಬರೇ ಲೇಡಿ ಸೂಪರ್ ಸ್ಟಾರು. ಇನ್ನು ವಿಲನ್ ಪಾತ್ರದಲ್ಲಿ ಅಂದ್ರೆ ಮೈಯಲ್ಲಿ 3 kg ಮಟನ್ ಇಲ್ಲ, ಏನ್ ಸರ್ ರಾಜ್ಬಿ ಶೆಟ್ಟಿ ಆ ಲೆವೆಲ್ ಆಕ್ಷನ್ ಮಾಡಿದ್ರೆ. ಈ ಕಡೆ ಕಾಮಿಡಿಗೂ ಶೂಟ್ ಆಗ್ತಾರೆ, ಹೀರೋಗೂ ಶೂಟ್ ಆಗ್ತಾರೆ, ವಿಲನ್ಗೂ ಶೂಟ್ ಆಗ್ತಾರೆ. ಬಾ ಕರಗ ಆಕ್ಷನ್ ಮಾಡಿದ್ರೆ. ಸುಮ್ಮನೆ ಸೈಲೆಂಟ್ ಆಗಿದ್ರೆ ರಾಚಯ್ಯ, ಕೋಪ ಬಂದ್ರೆ ಕೊಡ್ಲಿ ರಾಚಯ್ಯ ಆ ಲೆವೆಲ್ ಆಕ್ಷನ್ ಮಾಡಿದ್ರೆ. ರಚಿತಾರಾಮ್ನ ಇಷ್ಟು ದಿವಸ ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡಿದ್ದೆ, ಫಸ್ಟ್ ಟೈಮ್ ಮಾಸೆ ನೋಡ್ತಾ ಇದ್ದೆ. ವಾವ್, ಸೂಪರ್ ಆಗಿದೆ ಮೇಡಮ್ ಸಿನಿಮಾ. ಅಂದ್ರೆ ಸಿನಿಮಾದಲ್ಲಿ ಮೇಡಮ್ ಮದರ್ ಸೆಂಟಿಮೆಂಟ್, ಫಾದರ್ ಸೆಂಟಿಮೆಂಟ್, ಡಾಟರ್ ಸೆಂಟಿಮೆಂಟ್, ವೈಫ್ ಸೆಂಟಿಮೆಂಟ್, ಲೈಫ್ ಸೆಂಟಿಮೆಂಟ್, ಟೋಟಲ್ ಸೆಂಟಿಮೆಂಟ್ ಇಟ್ಟರೆ ಕಾಣ್ತಿರ್ತಾರ. ಒಂದು ಏನು ಮಣ್ಣಿಗಾಗಿ ಜನಪರವಾಗಿ ನಡೆಸುವಂತ ಸ್ಟೋರಿ ಸೂಪರ್ ಆಗಿದೆ. ದುನಿಯಾ ವಿಜಯ್ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಜೈ ದುನಿಯಾ ವಿಜಯ್. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಲ್ಯಾಂಡ್ ಲಾರ್ಡ್ಗೆ ಒಂದು ಈ ಫಿಲ್ಮು ಇಂಥ ಲ್ಯಾಂಡ್ ಲಾರ್ಡ್ಗೆ ಓದಿದಂಥ ಜನ ಕಾನೂನನ್ನು ಅರಿತುಕೊಂಡು ಸಂವಿಧಾನದ ಬಗ್ಗೆ ವಿವರವಾಗಿ ವರ್ತಿಕೊಂಡಂಥ ವ್ಯಕ್ತಿಗಳು ಇಂಥ ಲ್ಯಾಂಡ್ ಲಾರ್ಡ್ಗಳಿಗೆ ಒಂದು ಬುದ್ಧಿ ಕಲಿಸುವಂಥ ಒಂದು ಮೂವಿ ಅಂತ ಹೇಳ್ತಾ ಇದ್ದೀವಿ. ಇದು ಸಂವಿಧಾನದ ನಂತರ ಜನರ ಬದಲಾವಣೆಗಾಗಿ, ಸಮಾನತೆಗಾಗಿ ಒಂದು ಮೂವಿ ಮಾಡಿದ್ದಾರೆ. ಜೈ ವಿಜಯ್. ಸರ್ ನಿಜವಾಗ್ಲೂ ಬಹಳ ದಿವಸಗಳ ನಂತರ ಒಂದು ಒಳ್ಳೆ ಅದ್ಭುತವಾದಂಥ ಕನ್ನಡ ಸಿನಿಮಾ ನೋಡಿದ ಖುಷಿ ಇದೆ ಸರ್. ಒಂದು ಕನ್ನಡ ಸಿನಿಮಾ ಪ್ರೇಮಿಯಾಗಿ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗು, ಆ ಒಂದು ಬಡವರಾಗಿ, ಆ ಒಂದು ಶೋಷಿತ ವ್ಯಕ್ತಿಯಾಗಿ ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ರಾಜ್ಬಿ ಶೆಟ್ಟಿ ಅವ್ರ ವಿಲನಿಸಮ್ ಅಂತೂ ನಿಜವಾಗ್ಲೂ ಸರ್ ವಜ್ರಮುನಿ ಆದ ನಂತರ ಅಂದರೆ ಒಂದು ಬಾಡಿ ಇಲ್ಲ ಏನಿಲ್ಲ, ಹಿಂದೆ ಅವರು ಹಾಸ್ಯ ನಟನಾಗಿ ಗುರ್ಸ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಳನಟರಾಗಿ ಅಭಿನಯಿಸಿದ್ದಾರೆ ಅಂದರೆ ಕನ್ನಡದಲ್ಲಿ ಒಂದು ದೊಡ್ಡ ಕಳನಟರಾಗಿ ಬೆಳೆಯುವಂಥ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ನಾನು ಮುಖ್ಯವಾಗಿ ಇಷ್ಟ ಆಗಿದ್ದೇನೆ ನಮ್ಮ ಮಣ್ಣಿನ ಸೊಗಡು, ಒಂದು ನಮ್ಮ ಮಣ್ಣಿನ ಕತೆ, ನಮ್ಮ ಬಳ್ಳಾರಿ ಮತ್ತು ಚಳ್ಳಕೆರೆ ಪ್ರಾಂತ್ಯದಲ್ಲಿ ಈ ಥರ ಘಟನೆಗಳೆಲ್ಲ ನಾವು ನೋಡಿದ್ವಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ, ಅದ್ಭುತವಾದಂಥ ಸಿನಿಮಾ. ದುನಿಯಾ ವಿಜಯ್ ಅವ್ರ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತೇಳಿ ಎರಡು ಮಾತೇ ಇಲ್ಲ ಸರ್. ಅದ್ಭುತವಾದ ಸಿನಿಮಾ ಸರ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಸರ್. ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗು, ಉಮಾಶ್ರೀ ಅವ್ರ ಆ್ಯಕ್ಟಿಂಗು, ಆಮೇಲೆ ಕತೆ, ಡೈರೆಕ್ಷನು ಚೆನ್ನಾಗಿದೆ, ನೋಡ್ಬೋದು. ಸಂವಿಧಾನವನ್ನು ಎತ್ತಿ ಹಿಡಿದಿದ್ದಾರೆ, ಆದರೆ ಹಿಂಸೆಯ ವೈಭವೀಕರಣ ಮಾಡಿದ್ದಾರೆ. ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲ ನಟರು ಅಷ್ಟೇ ಅದ್ಭುತವಾದಂಥ ನಟನೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೈಭವೀಕರಣ, ಹಿಂಸೆ ಒಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಅವಾರ್ಡ್ ಮೂವಿ ನೋಡ್ಬೋದು. ಹಿಂಸೆ ನೋಡ್ಲಿಕ್ಕೆ ಆಗೋದಿಲ್ಲ, ಅದಷ್ಟೇ ಫ್ಯಾಮಿಲಿನೂ ನೋಡ್ಬೋದು. ಸರ್, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮಾಡಿದಂತಹ ಸಂವಿಧಾನವನ್ನು ಸಾರುವಂತಹ ಒಂದು ಸಮಾನತೆಯನ್ನು ತೋರಿಸಿದ್ದಾರೆ. ಎಲ್ಲರೂ ಕೂಡ, ಎಲ್ಲ ಕಲಾವಿದರು, ವಿಜಯ್ ಸರ್ ಇರ್ಬೋದು ಮತ್ತು ಇತರ ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿದ್ದಾರೆ. ಸೊ 100 ದಿನಗಳ ಆಚರಣೆ ಮಾಡ್ತಿದೆ ಅಂತ ನನ್ನ ಒಂದು ಆಲೋಚನೆ. ಧನ್ಯವಾದ. ಕನ್ನಡ ಭಾಷೆಯ ಸೊಗಡು ಭಾಳ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಕಾನೂನು ಹೋರಾಟ ಹೇಗೆ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ಸಂವಿಧಾನ ತಿಳುವಳಿಕೆ ಬದ್ಧವಾಗಿದೆ.
ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ, ಅದ್ಭುತವಾಗಿದೆ. ಫ್ಯಾಮಿಲಿ ಆ್ಯಕ್ಟಿಂಗ್ ಇಷ್ಟ ಆಯಿತು. ಹಳ್ಳಿ ಸೊಗಡು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಕೋಬೋದು. ಒಳ್ಳೆ ಸಿನಿಮಾ. ಪಾತ್ರ ಮಾಡೋದಕ್ಕೆ ಹೆಚ್ಚಾಗಿ ಯಾರು ಸಂವಿಧಾನ ಇಷ್ಟಪಡ್ತಾರೆ, ಸಮಾನತೆ ಇಷ್ಟಪಡ್ತಾರೆ, ಅಂಬೇಡ್ಕರ್ನ ಮಹಾತ್ಮ ಗಾಂಧಿ ತತ್ವಗಳನ್ನು ಯಾರು ಪಾಲಿಸ್ತಾರೆ ಅವರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಗಣರಾಜ್ಯೋತ್ಸವ ಬರ್ತಾ ಇದೆ, ಒಂದು ಎಚ್ಚರಿಸುವಂಥ ಸಿನಿಮಾ, ಸಮಾನತೆ ಸಾರುವ ಸಂದೇಶ. ಒಳ್ಳೆ ಸಿನಿಮಾದಲ್ಲಿ ಭಾಗಿಯಾಗಿರುವುದು ನನಗೂ ಖುಷಿ ಇದೆ. ಥ್ಯಾಂಕ್ ಯು. ದೇಶದನ್ನೆಲ್ಗೂ ರೈತ ಅಂತಾರೆ. ಅಂತ ರೈತನಿಗೆ ದೇ ಡೋಂಟ್ ನೀಡ್ ಸಿಂಪತಿ, ದೇ ನೀಡ್ ದ ರೆಸ್ಪೆಕ್ಟ್. ಅಂತ ರೈತನಿಗೆ ತನ್ನ ಬೆಳೆ, ತನ್ನ ಗೌರವ, ಬೆಲೆಗೆ ತಕ್ಕಂಗೆ ಗೌರವ ಸಿಕ್ಕಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ ಅಂತ ಅದನ್ನೇ ಮೋಟಿವ್ ಆಗಿ ತೊಗೊಂಡು ಮಾಡಿರೋ ಸಿನಿಮಾ ಇದು. ಪಕ್ಕ ಇಂಡಸ್ಟ್ರಿ ಪಕ್ಕ ಆಗುತ್ತೆ. ಇಂಥ ಮೂವಿಯಲ್ಲಿ ನಾನು ಒಂದು ಪಾಠ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೂವಿ ಸಿನಿಮಾ ಮಾತ್ರ ಬೆಂಕಿ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು, ಪೈರಸಿ ಸಿನಿಮಾ ಮಾಡಬಾರ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ಕತೆ ಬಂದುಬಿಟ್ಟು ನಮ್ಮ ಮಣ್ಣಿನ ಬಗ್ಗೆ, ಮಣ್ಣಿನ ಸೊಗಡು ಬಗ್ಗೆ, ಬಡವರ ಬಗ್ಗೆ, ಮುಂದೆ ಎಲ್ಲ ಜಾತಿ ಒಂದೇ, ಮನುಷ್ಯ ಒಂದೇ ಅಂತ ತೋರಿಸ್ತಾರೆ. ಮೇಲು ಕೀಳು ಎಲ್ಲ ಮಾಡಬಾರ್ದಂತ ಮೂವಿಯಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ. ಮೂವಿ ಹತ್ರ ತುಂಬ ಚೆನ್ನಾಗಿದೆ. ಪೈರಸಿ ಮಾತ್ರ ಮಾಡಬೇಡಿ. ಫಿಲಮ್ನ ಥಿಯೇಟ್ರಿಗೆ ಬಂದು ಎಲ್ಲ ಫುಲ್ ನೋಡಿ ಮೂವಿನ. ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ, ಅಣ್ಣ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿದ್ದಾನೆ, ಎಮೋಷ್ನಲ್ ತುಂಬ ಚೆನ್ನಾಗಿ. ರಾಜ್ಬಿ ಶೆಟ್ಟಿ ಬೆಂಕಿ ಬಿರೋಳು. ಇಂಥ ಆ್ಯಕ್ಟಿಂಗ್ ರಾಜ್ಬಿ ಶೆಟ್ಟಿ ತುಂಬ ಟ್ಯಾಲೆಂಟ್ ಇದೆ. ಅವ್ರ ಆ್ಯಕ್ಟಿಂಗ್ ಫಿದಾಗ್ಬಿಟ್ಟೆ. ನಾನಂತೂ ಯಾವ ಮೂವಿಲಿ ಆ್ಯಕ್ಟಿಂಗ್ ಮಾಡಿದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಸೂಪರ್ ಮೂವಿ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ, ಹೈಲೈಟ್. ಸೂಪರ್ ಸರ್, ಸೂಪರ್ ಆಗಿದೆ. ಹಳೆ ಕಾಲದಲ್ಲಿ ನೋಡ್ತಾ ಇದ್ವಿ, ಇವಾಗ ತಿರ್ಗಾ ಹೊಸದಾಗಿ ಬಂದಿದೆ. 100 days ಮಿಸ್ ಇಲ್ಲ. ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಎಲ್ಲರೂ ಒಬ್ರಿಗಿಂತ ಒಬ್ಬರು. ಸರ್, ರಾಜ್ಬಿ ಶೆಟ್ಟಿನೂ ಅಷ್ಟೇ, ದುನಿಯಾ ವಿಜಿ ಮತ್ತು ಅಮ್ಮ ಸೂಪರ್. ಉಮಾಶ್ರೀ ಅಮ್ಮ ಅವ್ರದ್ದಂತೂ ಅಲ್ಟಿಮೇಟ್. ಪಕ್ಕ ಒಂದು 4 ನ್ಯಾಷನಲ್ ಅವಾರ್ಡ್ ಪಕ್ಕ ಬರ್ತದೆ. ಸೂಪರ್ ಆಗಿದೆ ಸರ್ ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್ ಪಕ್ಕ. ತುಂಬ ಚೆನ್ನಾಗಿದೆ ಮೂವಿ. ಫ್ರಮ್ ದ ಬಿಗಿನಿಂಗಿಂದ ಎಂಡ್ವರೆಗೂ ಸೀರಿಯಸ್ ಆಗಿ ಹೋಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸಾರು, ಉಮಾಶ್ರೀ ಮೇಡಮು, ರಚಿತಾ ರಾಮು, ಇವರಿಗೆಲ್ಲ ಅವಾರ್ಡ್ ಬಂದೇ ಬರುತ್ತೆ ಅಂತ ಅನಿಸುತ್ತೆ. ರಾಜ್ಬಿ ಶೆಟ್ಟಿ ಒಂದು 5 ಮೇಜರ್ ಕ್ಯಾರೆಕ್ಟರ್ ಇದೆ. ತುಂಬ ಚೆನ್ನಾಗಿದೆ ಮೂವಿ ಇದು. ಅವ್ರಿಗೆಲ್ಲ ಅವಾರ್ಡ್ ಬಂದೇ ಬರುತ್ತೆ ಅನಿಸುತ್ತೆ. ಸರ್, ಸೂಪರ್ ಆಗಿದೆ ಸರ್. ಇದರಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ. 100 days ಪಕ್ಕ. ವಿಜಯ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಮತ್ತು ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಒಂದು ರೀತಿ ಏನು ಹೇಳ್ತಾರೆ, ಸೀಟು ತುದಿನಲ್ಲಿ ಕುಣಿಸ್ಬಿಡುತ್ತೆ ನಮಗೆ. ಆ ಥರ ಇದೆ ಪಿಕ್ಚರ್ ಮಾತ್ರ. ಮುಂದೆ ಏನು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಆ ಹಳ್ಳಿ ಸ್ಟೋರಿ ಇದ್ರೂ ಮತ್ತು 80ರಲ್ಲಿ ಏನು ನಡೆದಿದೆ, ಲ್ಯಾಂಡ್ ಲಾರ್ಡ್ ರೂಲರ್ ಏನಿದೆ ಅದನ್ನು ಇವರು ಸರ್ವೈವರ್ ಏನು ಮಾಡ್ತಾರೆ ಅದೇ ಸ್ಟೋರಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.